ಡೆವಿಲ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಯಿತು ನೋಡಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವಾರ ಬಹುದೊಡ್ಡದಾಗಿ ಗಮನಿಸ್ತಾ ಹೋದ್ರೆ 2 ಚಿತ್ರಗಳು ಒಂದ್ ಕಡೆ ಎದುರಿಗೆ ಬರ್ತಾ ಇದೆ. ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಅಭಿಮಾನಿಗಳಿಗೆ ಆಗಿರ್ಬೋದು, ಸಿನಿಮಾ ವೀಕ್ಷಕರಿಗೆ ಆಗಿರ್ಬೋದು ಒಂದು ರೀತಿಯಾದಂತ ಹಬ್ಬದ ವಾತಾವರಣ. ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ. ಸೊ ಹೀಗಿರಬೇಕಾದಂತ ಸಂದರ್ಭದಲ್ಲಿ ಅವರ ಚಿತ್ರ ತೆರೆಗೆ ಬಂತು. ಈ ಸಿನಿಮಾದ ಪ್ರಚಾರವನ್ನ ಸಾಕಷ್ಟು ಜವಾಬ್ದಾರಿಯನ್ನ ಅಭಿಮಾನಿಗಳು ಕೂಡ ವಹಿಸಿಕೊಂಡ್ರು. ಈಗ ಮಾರ್ಕ್ ಹಾಗೂ 45 ಚಿತ್ರದ ಸಿನಿಮಾ ಸಾಕಷ್ಟು ಒಂದ್ ಕಡೆ ಸ್ಪರ್ಧೆ ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಇದೀಗ ಡೆವಿಲ್ಗೆ ಬಂದಿದೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕ. ಡೆವಿಲ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಯಿತು ನೋಡಿ. ಅರೆ ಯಾಕ್ರಿ ಹಿಂಗಂತಿದ್ದೀರಾ ಅಂತ ಅನ್ಕೊಂಡ್ರಾ? ಈಗಾಗಲೇ ಗಮನಿಸ್ತಾ ಇದ್ದೀವಿ, ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವಾರ ಬಹುದೊಡ್ಡದಾಗಿ ಗಮನಿಸ್ತಾ ಹೋದ್ರೆ 2 ಚಿತ್ರಗಳು ಒಂದ್ ಕಡೆ ಎದುರಿಗೆ ಬರ್ತಾ ಇದೆ. ಅದುವೇ ಮಾರ್ಕ್ ಮತ್ತೆ 45 ಸಿನಿಮಾ. ಈ 2 ಭಿನ್ನ ಜಾನರ್ಗಳು ಚಿತ್ರಗಳು. 2 ಚಿತ್ರಕ್ಕೆ ಅವರದೇ ಆದಂತ ಆಡಿಯನ್ಸ್ ಇದ್ದಾರೆ. ಒಂದು ಕಡೆ ಗಮನಿಸ್ತಾ ಹೋದ್ರೆ 2 ಸಿನಿಮಾಗಳು ಡೆವಿಲ್ ಕಲೆಕ್ಷನ್ಗೆ ಸಾಕಷ್ಟು ಹೊಡೆತ ಕೊಡಬಹುದು ಅನ್ನುವಂತ ಸಾಧ್ಯತೆ ಇದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಡೆವಿಲ್ ಬಹಳ ಅದ್ಭುತಪೂರ್ವವಾಗಿ ಒಂದ್ ಕಡೆ ಓಡ್ತಾ ಇದೆ. ಇನ್ನೂ ಕೂಡ ರನ್ನಿಂಗ್ ಸಕ್ಸಸ್ಫುಲ್ ಇದೆ. ಸಾಕಷ್ಟು ಅಭಿಮಾನಿಗಳು ಈಗಲೂ ಕೂಡ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನ ಬಂದು ಕಣ್ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀವಿ, ಕಲೆಕ್ಷನ್ ವಿಚಾರ ಅಂತ ಬಂದಾಗ ಬಹಳಷ್ಟು ಅದ್ಭುತವಾಗಿ ಒಂದಿಷ್ಟು ಕಲೆಕ್ಷನ್ ಆಗ್ತಾ ಇದೆ. 1ನೇ ದಿನಕ್ಕೆ, 2ನೇ ದಿನಕ್ಕೆ, 3ನೇ ದಿನಕ್ಕೆ, 1 ವಾರಕ್ಕೆ ಇಷ್ಟು ಕಲೆಕ್ಷನ್ ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಬಜೆಟ್ಗಳಂತ ಗಮನಿಸ್ತಾ ಹೋದಾಗ, ಒಂದಿಷ್ಟು ಸಿನಿಮಾಗಳ ಬಜೆಟ್ ಅಂತ ಗಮನಿಸ್ತಾ ಹೋದಾಗ ಆ ಬಜೆಟ್ಗೆ ತಕ್ಕಂತೆ ಒಂದಿಷ್ಟು ಸಿನಿಮಾ ಲಾಭದಾಯಕವಾಗಿ ಕೊಟ್ಟಿದೆಯಾ, ಆ ನಿರ್ಮಾಪಕರಿಗೆ ಸರಿಯಾದಂತ ಮೊತ್ತವನ್ನ ಕೊಟ್ಟಿದೆಯಾ, ಈ ಸಿನಿಮಾಗೆ ಸೂಪರ್ ಹಿಟ್ ಆಗಿ ಒಂದಿಷ್ಟು ಜನ ರೆಸ್ಪಾನ್ಸ್ ಕೊಟ್ಟಿದ್ದಾರಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ನಡೀತಾ ಇರುತ್ತೆ. ಯಾಕಂತಂದ್ರೆ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಅಭಿಮಾನಿಗಳಿಗೆ ಆಗಿರ್ಬೋದು, ಸಿನಿಮಾ ವೀಕ್ಷಕರಿಗೆ ಆಗಿರ್ಬೋದು ಒಂದು ರೀತಿಯಾದಂತ ಹಬ್ಬದ ವಾತಾವರಣ. ಯಾಕೆ ಅಂತಂದ್ರೆ ಸಾಲು 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 ಸ್ಟಾರ್ಗಳ ಸಿನಿಮಾಗಳು ಬರುತ್ತೆ. ಅದರ ಜೊತೆಗೆ ಈ ಕಲೆಕ್ಷನ್ ಯಾವ ರೀತಿಯಾಗಿರುತ್ತೆ, ಸಿನಿಮಾ ಯಾವ ರೀತಿಯಾಗಿ ಇದೆ, ಕತೆ ಯಾವ ರೀತಿಯಾಗಿದೆ, ಯಾವ ಕಥಾ ಹಂದರವನ್ನ ಇಟ್ಕೊಂಡು ಈ ಸಿನಿಮಾಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗುತ್ತೆ. ಸೊ ಇದೇ ನಾಳೆ ಅದ್ಭುತವಾದಂಥ 2 ಸಿನಿಮಾಗಳು. ಒಂದು ಕಡೆ ಮಾರ್ಕ್ ಸಿನಿಮಾ, ನಟ ಕಿಚ್ಚ ಸುದೀಪ್ ಅವರು ನಟನೆಯ ಮಾರ್ಕ್ ಸಿನಿಮಾ, 45 ಸಿನಿಮಾ. ಇಲ್ಲಿ ಶಿವಣ್ಣ ಅವರಾಗಿರ್ಬೋದು, ರಿಯಲ್ ಸ್ಟಾರ್ ಉಪೇಂದ್ರ ಅವರಾಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ಅಂತಂದ್ರೆ ಸ್ಟಾರ್ಗಳನ್ನ ತುಂಬಿರುವಂಥ ಒಂದಿಷ್ಟು ಸಿನಿಮಾ. ಬಹಳಷ್ಟು ಅದ್ಭುತವಾಗಿ ಸಿನಿಮಾ ಬರ್ತಾ ಇದೆ. ಸೊ ಈಗ ಸಿನಿಮಾಗಳು ಬರ್ತಿದ್ದ ಹಾಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ 2 ಸಿನಿಮಾಗಳು ಒಂದಿಷ್ಟು ಡೆವಿಲ್ ಕಲೆಕ್ಷನ್ಗೆ ಸಾಕಷ್ಟು ಹೊಡೆತ ಕೊಡಬಹುದು ಅನ್ನುವಂಥ ಎಲ್ಲಾ ಸಾಧ್ಯತೆಗಳು ಇದೆ ನೋಡಿ. ಈಗಾಗಲೇ ತಗ್ಗಿರುವಂತ ಕಲೆಕ್ಷನ್, ಡೆವಿಲ್ ಕಲೆಕ್ಷನ್ ಅಷ್ಟರ ಮಟ್ಟಿಗೆ ಇಲ್ಲ. ಇದೀಗ ಸದ್ಯಕ್ಕೆ ಒಂದಿಷ್ಟು ಕಲೆಕ್ಷನ್ ತಗ್ಗಿದೆ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಯಿತು. ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆ ನಿರೀಕ್ಷೆ ತಕ್ಕ ಮಟ್ಟಿಗೆ ರೀಚ್ ಆಗುವಲ್ಲಿ ಸಿನಿಮಾ ಬಳಿ ಒಂದಿಷ್ಟು ಸಾಧ್ಯವಾಯಿತು ಅನ್ನುವಂಥದ್ದು. ಈಗ ಸಿನಿಮಾ ಮೊದಲ ದಿನ ಗಮನಿಸ್ತಾ ಹೋದ್ರೆ 10 ಕೋಟಿ ರೂಪಾಯಿ ಬಾಚಿಕೊಳ್ತು. ಆ ಬಳಿಕ ಸಿನಿಮಾ ನಿಧಾನವಾಗಿ ಒಂದಿಷ್ಟು ಗಲ್ಲಾಪಟ್ಟಿಗೆಯನ್ನ ಸೇರೋದಕ್ಕೆ ಒಂದಿಷ್ಟು ಕಡೆ ಯಾಕಂದ್ರೆ ಕುಸಿತ ಆಗ್ತಾ ಇದೆ. ಈಗಾಗಲೇ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಈ ಸಿನಿಮಾದ ಸಂಪೂರ್ಣವಾಗಿ ಕಲೆಕ್ಷನ್ 33.26 ಕೋಟಿ ರೂಪಾಯಿ ಅನ್ನ ಗ್ರಾಸ್ ಕಲೆಕ್ಷನ್ ಆಗಿದೆ. ಸೊ ಚಿತ್ರದ ಬಜೆಟ್ ಸರಾಸರಿ ಒಂದಿಷ್ಟು 45 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಸೊ ಯಾಕಂದ್ರೆ ಟಿವಿ ಹಕ್ಕು, OTT ಹಕ್ಕು ಮಾರಾಟ ಸೇರಿದಂತ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗೋದೇ ಅನುಮಾನ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಚಿತ್ರದ ಲೈಫ್ ಟೈಮ್ ಕಲೆಕ್ಷನ್ ಇನ್ನೂ ಕೂಡ ತೀವ್ರವಾಗಿ ಏರಿಕೆ ಕಾಣಬಹುದು ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಈಗ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ. ಸೊ ಹೀಗಿರಬೇಕಾದಂಥ ಸಂದರ್ಭದಲ್ಲಿ ಅವರ ಚಿತ್ರ ತೆರೆಗೆ ಬಂತು. ಈ ಸಿನಿಮಾದ ಪ್ರಚಾರವನ್ನ ಸಾಕಷ್ಟು ಜವಾಬ್ದಾರಿಯನ್ನ ಅಭಿಮಾನಿಗಳು ಕೂಡ ವಹಿಸಿಕೊಂಡ್ರು. ಅವರು ಒಂದು ಹಂತಕ್ಕೆ ಸಿನಿಮಾವನ್ನ ಮೇಲಕ್ಕೆತ್ತಿಕೊಂಡು ಹೋಗೋದ್ರಲ್ಲಿ ಈಗ ರೆಡಿ ಆಗಿಬಿಟ್ಟಿದ್ದಾರೆ. ಈಗ ಮಾರ್ಕ್ ಹಾಗೂ 45 ಚಿತ್ರದ ಸಿನಿಮಾ ಸಾಕಷ್ಟು ಒಂದು ಕಡೆ ಸ್ಪರ್ಧೆ ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಇದೀಗ ಡೆವಿಲ್ಗೆ ಬಂದಿದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಚಿತ್ರರಂಗದಲ್ಲಿ ಒಂದಿಷ್ಟು ಪೈರೇಸಿ ನಡೀತಾ ಇದೆ. ಆ ಸಿನಿಮಾ ಪೈರೇಸಿ ಮಾಡ್ತಾ ಇದ್ದಾರೆ, ಹೀಗೆ ಪೈರೇಸಿ ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅದರ ಜೊತೆಗೆ ಈ ಮಧ್ಯದಲ್ಲಿ ಫ್ಯಾನ್ಸ್ ವಾರ್ ಕೂಡ ಬಹಳಷ್ಟು ವೇಗವನ್ನು ಪಡಿತಾ ಇದೆ. ಅವರ ಅಭಿಮಾನಿಗಳು ಇವರಿಗೆ ಟಾಂಗ್ ಕೊಡೋದು, ಇವರ ಅಭಿಮಾನಿಗಳು ಅವರಿಗೆ ಟಾಂಗ್ ಕೊಡುವಂಥದ್ದು. ಸೊ ಯಾಕಂತಂದರೆ ಮೊನ್ನೆ ನಡೆದಿರುವಂಥ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂಥ ಒಂದಿಷ್ಟು ಮಾತುಗಳು,
ಅದೆಲ್ಲವೂ ಕೂಡ ಸೊ ಒಂದು ಪಡೆ ರೆಡಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂದ್ರು, ಹೇಳಿದ್ರು. ಇವೆಲ್ಲವೂ ಕೂಡ ಒಂದು ಕಡೆ ಕ್ಲಾರಿಟಿ ಕೊಡುವಂಥ ಕೆಲಸವೂ ಕೂಡ ಸುದೀಪ್ ಅವರು ಮಾಡಿದ್ರು. ನೋಡಿ, ಪೈರಸಿ ಸಿನಿಮಾಗೋಸ್ಕರ ಈ ರೀತಿಯಾಗಿ ಒಂದಿಷ್ಟು ಹೇಳಿದ್ದೇನೆ ನಾನು. ಸೊ ಸಿನಿಮಾ ಒಂದಿಷ್ಟು ರಿಲೀಸ್ ಆದ ಮಾರನೇ ದಿನಾನು 1 ಗಂಟೆಗೂ ಪೈರಸಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ನಾವು ಉಳಿಸ್ಕೊಳ್ಬೇಕು ಅಂತಂದಾಗ ಈ ರೀತಿಯಾದಂಥ ಪೈರಸಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ನನಗೆ ಇನ್ಫಾರ್ಮೇಶನ್ ಬಂದಂಥ ಪ್ರಕಾರ ಮಾರ್ಕ್ ಸಿನಿಮಾವನ್ನ ಪೈರಸಿ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಬಹಳಷ್ಟು ದೊಡ್ಡದಾದಂಥ ಒಂದು ಟೀಮ್ ರೆಡಿ ಆಗಿಬಿಟ್ಟಿದೆ ಅನ್ನುವಂಥ ಇನ್ಫಾರ್ಮೇಶನ್ ನನಗೆ ಬಂತು. ಸೊ ಹಾಗಾಗಿ ಈ ಡೈಲಾಗ್ ಅನ್ನ ನಾನು ನಿಮ್ಮ ಮುಂದೆ ಹೇಳಬೇಕಾದಂಥ ಪರಿಸ್ಥಿತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ದರ್ಶನ್ ಅವರ ವಿಚಾರ, ಒಂದಿಷ್ಟು ನಿಮ್ಮ ಮತ್ತು ದರ್ಶನ್ ನಡುವೆ ಇರುವಂಥ ಒಂದಿಷ್ಟು ಮನಸ್ತಾಪಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಯಾವತ್ತಾದರೂ ಕೂಡ ನಾನು ದರ್ಶನ್ ಬಗ್ಗೆ ಒಂದಿಷ್ಟು ಮಾತಾಡಿದ್ದೇನೆ, ಯಾವತ್ತಾದರೂ ಕೂಡ ನೀವು ನೋಡಿದ್ದೀರಾ? ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತಾದರೂ ನಾವು ಜಗಳಾಡಿದ್ದೀವ? ನೀವು ನೋಡಿದ್ದೀರಾ? ಯಾಕೆ ಇದು ತಂದಿಕ್ಕಿ ತಮಾಷೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀರಾ? ಸಿನಿಮಾ ಗೆಲ್ಲಿಸಬೇಕಾಗಿರುವಂಥದ್ದು, ಡಬಲ್ ಸಿನಿಮಾ ಆಗಿರ್ಬೋದು, ಮಾರ್ಕ್ ಸಿನಿಮಾ ಆಗಿರ್ಬೋದು, 45 ಸಿನಿಮಾ ಆಗಿರ್ಬೋದು, ಯಾವುದೇ ಸಿನಿಮಾ ಆಗಿದ್ರು ಕನ್ನಡ ಸಿನಿಮಾ ಬೆಳಿಬೇಕಲ್ವಾ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ಈ ಕಾಟೇರ ಸಿನಿಮಾ ನೋಡಿ, ಕಾಟೇರ ಸಿನಿಮಾ ಸಂಪೂರ್ಣವಾಗಿ ಕೂತ್ಕೊಂಡು ನಾನು ಒಬ್ಬನೇ ನೋಡಿದ್ದೇನೆ. ಅದು ರಾಕ್ಲೈನ್ ವೆಂಕಟೇಶ್ ಅವರಿಗೆ ಫೋನ್ ಮಾಡುವ ಮೂಲಕ ಸರಿ ಸುಮಾರು ಬಹಳ ಹೊತ್ತು ನಾನು ಮಾತಾಡಿದ್ದೇನೆ ಕಾಟೇರ ಸಿನಿಮಾ ಬಗ್ಗೆ. ಸೊ ಈ ಕಾಟೇರ ಸಿನಿಮಾ ಯಾವಾಗ ರಿಲೀಸ್ ಆಯ್ತು ಹಾಗಾದ್ರೆ? ಸೊ ಹಳೇದಾ ಅದು? ಇಲ್ಲ ತಾನೆ. ಸೊ ನಮ್ಮ ದ್ವೇಷ ಏನಾದರೂ ಇದ್ದಿದ್ರೆ ಅವರ ಬಗ್ಗೆ ನಾನು ಮಾತಾಡ್ತಾ ಇರಲಿಲ್ಲ, ಅವರ ಸಿನಿಮಾ ನೋಡ್ತಾ ಇರಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ, ಯಾವುದೇ ಕಾರಣಕ್ಕಾಗಿರಬಹುದು ಕೂಡ ಎಲ್ಲ ಚಿತ್ರದ ಒಂದು ಕಡೆ ದಚ್ಚು ಕಿಚ್ಚು ಅನ್ನುವಂಥ ಒಂದಷ್ಟು ಮಾತುಗಳಿದೆಯಲ್ಲ, ನಿಜವಾಗ್ಲೂ ಕೂಡ ಫ್ರೆಂಡ್ಶಿಪ್ಪು, ಅವರಿಬ್ಬರನ್ನ ಕೂಡ ಹೊಂದ್ಕೊಂಡು ಒಂದು ಸಿನಿಮಾ ನೋಡಬೇಕು ಅನ್ನುವಂಥದ್ದು ಅಭಿಮಾನಿಗಳ ಈಗಲೂ ಕೂಡ ಆಸೆ ಇದೆ. ದರ್ಶನ್ ಅವರ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಇಬ್ಬರೂ ಕೂಡ ಸೇರಿಕೊಂಡು ಒಂದಿಷ್ಟು ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ. ಸೊ ಹಾಗಾಗಿ ಇವೆಲ್ಲದರ ಮಧ್ಯದಲ್ಲಿ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ನಾಳೆ 2 ಸಿನಿಮಾಗಳು ಬಹಳಷ್ಟು ಅದ್ಭುತವಾಗಿ ಒಂದಿಷ್ಟು ತೆರೆ ಮೇಲೆ ಬರ್ತಾ ಇರುವಂಥದ್ದು. ಅಭಿಮಾನಿಗಳ ಜೋಶು, ಆ ಗಮ್ಮತ್ತು, ಆ ಗತ್ತು ಒಂದು ಕಡೆ ಗಮನಿಸ್ತಾ ಹೋದರೆ ಯಾವ ರೀತಿಯಾಗಿದೆ? ಯಾಕಂದರೆ ಡೆಬಿಲ್ಗೆ ಒಂದಿಷ್ಟು ನೋಡ್ತಾ ಹೋದರೆ ಅಸಲಿ ಚಾಲೆಂಜ್ ಈಗ ಶುರುವಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅಸಲಿ ಚಾಲೆಂಜ್ ಆರಂಭ ಆಗಿದೆ ಒಂದಿಷ್ಟು ಇದೀಗ. ಸೊ ಅಸಲಿ ಆಟ ಆರಂಭ ಆಗೋದೆ ಇವಾಗ. ಯಾಕೆ ಅಂತಂದರೆ ಈ 45 ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಈ 2ರ ಮಧ್ಯದಲ್ಲೂ ಕೂಡ ಗೆದ್ದು ಬೀಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕಲೆಕ್ಷನ್ ವಿಚಾರ ಅಂತ ಬಂದಾಗ ಒಂದಿಷ್ಟು ಹಾಕಿರುವಂಥ ಅಮೌಂಟ್ ಆದರೂ ಕೂಡ ಒಂದಿಷ್ಟು ಬರಬೇಕು ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಇದೆ. ಅಸಲಿ ಚಾಲೆಂಜ್ ಇದೀಗ ಆರಂಭ ಆಗಿದೆ. ನೋಡೋಣ ಯಾವ ರೀತಿಯಾಗಿ ಡೆಬಿಲ್ ಮತ್ತೊಂದು ಕಡೆ, ಮಾರ್ಕ್ ಮತ್ತೊಂದು ಕಡೆ, 45 ಸಿನಿಮಾ ಏನೆಲ್ಲ ಹೇಳ್ತಾರೆ, ಅಭಿಮಾನಿಗಳು ಯಾವ ರೀತಿಯಾದಂಥ ವಿಮರ್ಶೆ ಕೊಡ್ತಾರೆ. ಸೊ ಕಲೆಕ್ಷನ್ ಗಲ್ಲಾಪಟ್ಟಿಗೆಯನ್ನು ಗಳಿಸೋದ್ರಲ್ಲಿ ಯಾವ ಸಿನಿಮಾ ಮುಂದಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.